ಹಲೋ ಸ್ನೇಹಿತರೆ, ಗೀತಾ ಧಾರಾವಾಹಿಯ ಮುಂದಿನ ಭಾಗವನ್ನು ನೋಡೋಣ. ಇದೇ ಥರ ಗೀತಾ ಧಾರಾವಾಹಿ ಅಪ್ಡೇಟ್ ಬೇಕು ಅಂದರೆ ಕಲರ್ಸ್ ಸೀರಿಯಲ್ ಗುಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮಹಿ ತಂದೆ ವಿಜಯ್ ಅವರ ಮನೆಗೆ ಹೋದಾಗ ಅಲ್ಲಿ ಸುಧಾರಾಣಿ ಮತ್ತು ಚಂದ್ರಿಕಾ ಜೊತೆ ಮಾತನಾಡ್ತಾರೆ ಮತ್ತು ಅವರೇ ಶಂಕರಪ್ಪ ಅನ್ನೋದನ್ನೂ ಹೇಳ್ತಾರೆ. ಅದನ್ನು ವಿಜಯ್ ಗೀತಾಳಿಗೆ ತಿಳಿಸೋದಕ್ಕೆ ಸುಧಾರಾಣಿ ವಿಜಿ ಮೊಬೈಲ್ಗೆ ಫೋನ್ ಮಾಡ್ತಾಳೆ. ಆದರೆ ವಿಜಿ ಮೊಬೈಲು ಅವನ ಹತ್ರ ಇದ್ದ ಎಲ್ಲ ಐಟಮ್ಸ್ಗಳನ್ನು ಧರ್ಮಪಾಲನ ರೌಡಿಗಳು ಕಸಿದುಕೊಂಡಿದ್ರು. ಆದರೆ ವಿಜಿ ರೌಡಿಗಳ ಹತ್ರ ಹೋರಾಡ್ತಾ ಅರ್ಧ ನಕ್ಷೆ ಇವನ ಕೈ, ಉಳಿದ ಅರ್ಧ ಮ್ಯಾಪ್ ಅವ್ರ ಕೈಗೆ ಹೋಗಿತ್ತು. ಹೀಗಾಗಿ ಮೊಬೈಲ್ ಫೋನ್ ಧರ್ಮಪಾಲನ ಹತ್ರನೇ ಉಳಿದಿದೆ. ಸುಧಾರಾಣಿ ವಿಜಿಗೆ ಫೋನ್ ಮಾಡಿದಾಗ ಧರ್ಮಪಾಲ ಕಾಲ್ ರಿಸೀವ್ ಮಾಡ್ತಾನೆ. ಸುಧಾರಾಣಿ ಹೇಳ್ತಾಳೆ, ವಿಜಿ ನೀನು ರುದ್ರಾಪುರಕ್ಕೆ ಹೋಗಿದ್ಯಲ್ಲ, ಅಲ್ಲಿ ಶಂಕರಪ್ಪ ಅನ್ನೋರು ಯಾರು ಗೊತ್ತಾ ನಿನಗೆ? ನೀನೀಗ ಉಳ್ಕೊಂಡಿದ್ಯಲ್ಲ, ಆ ಮನೆಯಲ್ಲಿ ಇದ್ದಾರಲ್ಲ ಅವರೇ ಶಂಕರಪ್ಪ ಅಂತ ಹೇಳ್ತಾಳೆ. ಆ ಮಾತನ್ನು ಕೇಳಿ ಧರ್ಮಪಾಲನಿಗೆ ಶಾಕ್ ಆಗುತ್ತೆ. ಆದರೆ ಅವನೇನು ರೆಸ್ಪಾನ್ಸ್ ಮಾಡೋದಿಲ್ಲ. ಫೋನನ್ನು ಕಟ್ ಮಾಡಿ ಸ್ವಿಚ್ ಆಫ್ ಮಾಡಿ ಇಡ್ತಾನೆ. ಇಲ್ಲಿ ಸುಧಾರಾಣಿ ಹೇಳ್ತಾಳೆ, ಅವನಿಗೆ ಸರ್ವೇಗೆ ನೆಟ್ವರ್ಕ್ ಸಿಗ್ತಾ ಇಲ್ಲ, ಮೋಸ್ಟ್ಲಿ ಅಲ್ಲಿ ನೆಟ್ವರ್ಕ್ ಇಲ್ವೋ ಏನೋ, ಮಾತಾಡಿದ್ದು ಸರಿಯಾಗಿ ಕೇಳಿಸ್ಲಿಲ್ಲ ನನಗೆ ಅಂತ ಹೇಳ್ತಾಳೆ. ಅದಕ್ಕೆ ಶಂಕರಪ್ಪ ಹೇಳ್ತಾನೆ, ಸರಿ ನಾನೇನೋ ಇನ್ನು ಊರಿಗೆ ಹೋಗ್ತೀನಲ್ಲ, ನಾನೇ ಅವರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ. ಧರ್ಮಪಾಲ ತನ್ನ ಕೆಲಸದವನಿಗೆ ಹೇಳ್ತಾನೆ, ಇಷ್ಟು ದಿವಸ ನಾನೇ ಶಂಕರಪ್ಪ ಅಂತ ಅವ್ರನ್ನ ನಂಬಿಸಿದ್ದೀನಿ. ಇವಾಗ ಶಂಕರಪ್ಪ ನಾನಲ್ಲ ಅಂತ ಗೊತ್ತಾದರೆ ಇಷ್ಟು ದಿವಸ ನಾನು ಕಾಪಾಡ್ಕೊಂಡು ಬಂದಿದ್ದು ಎಲ್ಲ ಹಾಳಾಗಿ ಹೋಗುತ್ತೆ. ಅದಕ್ಕೇನು ಮಾಡಬೇಕು ಅಂತ ಗೊತ್ತಲ್ವಾ ಅಂತ ಕೆಲಸದವನಿಗೆ ಹೇಳ್ತಾನೆ. ಕೆಲಸದವನು ಹೇಳ್ತಾನೆ, ಅವನು ಸಿಟಿಯಿಂದ ಈ ರುದ್ರಾಪುರಕ್ಕೆ ಕಾಲಿಡಲೇಬಾರ್ದು, ಆ ಥರ ಮಾಡ್ತೇನೆ ಅಂತ ಹೇಳ್ತಾನೆ. ವಿಜಿ ಮತ್ತು ಗೀತಾ ಮನೆಯಲ್ಲಿ ರೂಮ್ನಲ್ಲಿ ಕುಳಿತು ಮಾತನಾಡ್ತಾ ಇರ್ತಾರೆ. ಆ ರೌಡಿಗಳಿಂದ ನಮ್ಮ ಹತ್ರ ಇದ್ದಿದ್ದು ಎಲ್ಲ ವಸ್ತುನೂ ಹೋಯಿತು. ಆ ಮನೆಗೊಂದು ಫೋನ್ ಮಾಡಿ ಮಾತನಾಡೋಣ ಅಂದರೆ ಮೊಬೈಲು ಇಲ್ಲ, ಉಳಿದಿತ್ತು ಈ ಅರ್ಧ ಮ್ಯಾಪ್ ಮಾತ್ರ. ಇದನ್ನು ಹಿಡ್ಕೊಂಡು ನಮಗೇನೂ ಮಾಡಲಿಕ್ಕಾಗಲ್ಲ. ಆವಾಗ ಗೀತಾ ಹೇಳ್ತಾಳೆ, ಏನೇ ಆಗಲಿ ನಮ್ಮ ಸಹಾಯಕ್ಕೆ ಈಗ ಶಂಕರನಾರಾಯಣ ಅವರು ಇದ್ದಾರಲ್ಲ ಅಂತ ಹೇಳ್ತಾಳೆ. ವಿಜಯ್ ಹೇಳ್ತಾನೆ, ಮೊದಲು ನಮ್ಮ ಪ್ರಯತ್ನನ ನಾವು ಮಾಡೋಣ, ಅವ್ರ ಸಹಾಯ ಬೇಕು ಅಂದರೆ ಅವ್ರ ಸಹಾಯ ಕೇಳೋಣ ಅಂತ ಹೇಳ್ತಾನೆ. ಆದರೂ ನಮ್ಮ ಮೇಲೆ ಪದೇ ಪದೇ ಅಟ್ಯಾಕ್ ಆಗ್ತಾ ಇದೆ ಅಂದರೆ ಯಾರು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನ ಬರುತ್ತೆ ಅವ್ರಿಗೆ.